ನಮಸ್ಕಾರ. ಡೈವ್ ಡೀಪ್ ವಿತ್ ಬಡಕಿಲಾ ಪ್ರದೀಪ್ ಕಾರ್ಯಕ್ರಮದ ಈ ಸಂಚಿಕೆಗೆ ನಿಮಗೆಲ್ಲರಿಗೂ ಕೂಡ ಸ್ವಾಗತ. ನಾವು ಇತಿಹಾಸದ ಬಗ್ಗೆ ಈಗಾಗಲೇ ಒಂದು ಹಂತದ ಮಾತುಕತೆಯನ್ನು ನಮ್ಮ ಪ್ರೀತಿಯ ಸದ್ಯೋಜಾತ ಭಟ್ ಅವರ ಜೊತೆ ಮಾಡಿದ್ದೇವೆ. ಅವರನ್ನ ಇವತ್ತಿನ ಈ ಸಂಚಿಕೆಗೆ ಮತ್ತೆ ಸ್ವಾಗತ ಮಾಡೋ ಸಮಯ. ನಮಸ್ಕಾರ. ನಮಸ್ತೆ. ನಮ್ಮ ಕಾರ್ಯಕ್ರಮಕ್ಕೆ ಮತ್ತೆ ಬಂದಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ. ಒಂದಿಷ್ಟು ಹೊಸ ಯೋಚನೆಗಳ ಜೊತೆ ನಾವು ಇವತ್ತು ಸಿಗ್ತಾ ಇದ್ದೀವಿ. ಹಿಂದಿನ ನಮ್ಮ ಅವಕಾಶದಲ್ಲಿ ನಮಗೆ ಅಷ್ಟೊಂದು ಆಳವಾಗಿ ವಿಚಾರಗಳ ಬಗ್ಗೆ ಮಾತನಾಡೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಮತ್ತು ನಮಗೆ ನೋಡುಗರ ಪ್ರಶ್ನೆಗಳು ಕೂಡ ಅದೇ ಥರನೇ ಇತ್ತು. ಇದ್ರ ಬಗ್ಗೆ ಹೇಳಿ, ಈ ಪ್ರಶ್ನೆ ನನ್ನಲ್ಲಿದೆ, ಅದ್ರ ಬಗ್ಗೆ ಹೇಳಿ ಅಂತ ಹೇಳ್ಕೊಂಡು. ಸೊ ಹಾಗಾಗಿ ಒಂದಿಷ್ಟು ವಿಚಾರಗಳನ್ನು ನಿಮ್ಮಲ್ಲಿ ಕೇಳಬೇಕು ಅನ್ನೋ ಯೋಚನೆ ಇಟ್ಕೊಂಡು ಈಗ ನಾವು ಮತ್ತೆ ನಿಮ್ಮನ್ನು ಕರೆದಾಗ ಬಂದಿದ್ದೀರಾ ಪ್ರೀತಿಯಿಂದ. ಥ್ಯಾಂಕ್ ಯು. ನಮ್ಮ ಮಾತುಗಳನ್ನು ಶುರು ಮಾಡೋದಾದರೆ, ನೋಡುಗರ ಪ್ರಶ್ನೆಯನ್ನು ಒಂದೊಂದಾಗಿ ತಗೊಂಡು ಹೋಗೋಣ. ಆದರೆ ಅದಕ್ಕೂ ಮೊದಲೇ ನಾವು ಹೀಗೆ ಮಾತಾಡ್ತಾ ಶಿವನ ಒಂದು ಮೂರ್ತಿಯನ್ನು ನೋಡಿ, ಇದು ಪುರಾಣದ ಶಿವ, ಆದರೆ ವೈದಿಕ ಶಿವ ಬೆಲ್ಲು ಬಾಣವನ್ನು ಹಿಡ್ಕೊಂಡಿರ್ತಾನೆ ಅನ್ನೋ ಥರ ಹೇಳಿದ್ರು. ಸೊ ಆಗ ಅದರ ಕಥೆಯನ್ನು ಹೃಸ್ವವಾಗಿ ಹೇಳೋದಕ್ಕೆ ಶುರು ಮಾಡಿದ್ರು. ಆದರೆ ನಾನು ಮಾತ್ರ ಕೇಳಿದ್ರೆ ಸಾಕಾಗೋದಿಲ್ಲ ಅಂತ ಹೇಳ್ಕೊಂಡು ನಾವೆಲ್ಲರೂ ಕೂಡ ಕಥೆಯನ್ನು ಕೇಳೋಣ, ಅದರ ಒಳಗಿನ ಆಳವನ್ನು ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡೋಣ. ಈ ಪುರಾಣದ ಶಿವ ಮತ್ತು ವೈದಿಕ ಶಿವ ಅನ್ನೋ ಕಾನ್ಸೆಪ್ಟ್ ಅಷ್ಟೊಂದು ಪ್ರಚಲಿತದಲ್ಲಿ ಕಾಣಿಸಿ ಬರೋದಿಲ್ಲ. ಸೊ ಅದು ಏನು, ಹೇಗೆ? ಮೊದಲನೇದಾಗಿ ಶಿವನ ನಾವು ಮೂರ್ತಿಯ ರೂಪದಲ್ಲಿ ನೋಡುವುದೇ ಬಹಳ ವಿರಳ. ಎಲ್ಲ ಲಿಂಗ ರೂಪದಲ್ಲಿಯೇ ನಾವು ಶಿವನನ್ನು ಅರ್ಚಿಸ್ತಾ ಇದ್ದೇವೆ ಒಂದಾಗಿ. ಇನ್ನೊಂದು, ಶಿವ ಅಂದ ತಕ್ಷಣ ಅವನ ಕೈಯಲ್ಲಿ ಒಂದು ತ್ರಿಶೂಲ ಇರಬೇಕು ಅನ್ನುವುದು ನಮ್ಮದು ಕಲ್ಪನೆಗೆ ಬಂದಿರುತ್ತೆ. ಇವು ಬೇರೆ ಬೇರೆ ಆಯಾಮಗಳು. ತ್ರಿಶೂಲ ಬಂದದ್ದು ಪುರಾಣದ ಕಾಲಕ್ಕೆ. ಮೊದಲು ಈ ಬ್ರಹ್ಮಾಂಡದ ರಚನೆ ಆಗುತ್ತೆ. ರಚನೆಯಾಗಿ ಆಮೇಲೆ ಸೂರ್ಯ ಹುಟ್ಟುತ್ತಾನೆ, ಸೂರ್ಯನ ಹುಟ್ಟಾಗುತ್ತೆ. ಆಗ ದಿಕ್ಕುಗಳು ಕಾಣಿಸ್ಕೊಳುತ್ತೆ ನಮಗೆ. ಮೊದಲು ದಿಕ್ಕುಗಳಿರಲಿಲ್ಲ, ಕತ್ತಲೆ. ಬೆಳಕು ಬಂದಾಗಲೇ ನಮ್ಮ ದಿಕ್ಕು ಗೊತ್ತಾಗುವಂಥದ್ದು. ಕಾಲದ ನಿರ್ಧಾರ ಸಹ ಸೂರ್ಯನಿಂದ ಆರಂಭ. ನಾವು ಕಾಲವನ್ನು ಅಳೆಯುವುದೇ ಸೂರ್ಯನಿಂದ. ಹಾಗಾಗಿ ಚಕ್ರವನ್ನು ನಾವು ವಿಷ್ಣುವಿಗೆ ತೋರಿಸುವಂಥದ್ದು. ವಿಷ್ಣು ಅಂದರೆ ಸೂರ್ಯ. ವಿಷು ಅಂತಲೂ ನಾವು ಕರಿತೇವೆ ಸೂರ್ಯನ. ವಿಷು ಸಂಕ್ರಮಣ ಎಲ್ಲ ಬರುವುದು ಅದೇ. ಹಾಗಾಗಿ ವಿಷ್ಣುವಿಗೆ ಚಕ್ರ ಇರುತ್ತೆ, ಕಾಲಸೂಚಕವೂ ಹೋದದು. ಇದರ ನಂತರ ಪ್ರಜಾಪತಿ ಅನೈಸರ್ಗಿಕವಾಗಿ ತನ್ನ ಮಗಳ ಜೊತೆಗೆ ವ್ಯವಹರಿಸ್ತಾನೆ. ಜಿಂಕೆಯ ರೂಪ ತಾಳಿ. ದಕ್ಷ ಪ್ರಜಾಪತಿಯ ದಕ್ಷ ಅನ್ನೋದು ಆಮೇಲೆ ಪ್ರಜಾಪತಿ ಅಂತಲೇ ನಾವು ಇಟ್ಕೊಳ್ಳುವಂಥದ್ದು. ಓಕೆ. ಪ್ರಜಾಪತಿ ತನ್ನ ಮಗಳೊಡನೆ ವಿಹರಿಸ್ತಾನೆ, ಮೋಹಿಸ್ತಾನೆ. ಆಗ ಇದು ಅನೈಸರ್ಗಿಕ ಕ್ರಿಯೆ, ನಿಸರ್ಗದಲ್ಲಿ ಆಗಬಾರ್ದಂಥದ್ದು ಅಂತ ಯೋಚಿಸಿ ದೇವತೆಗಳೆಲ್ಲ ಸೇರಿ ಒಂದು ಶಕ್ತಿಯನ್ನು ಹುಟ್ಟಾಕ್ತಾರೆ. ಈ ಶಕ್ತಿ ಹುಟ್ಟಾಕಿದ ತಕ್ಷಣ ತನ್ನ ಹೆಸರನ್ನು ಬಯಸ್ತಾನೆ. ಹಾಗೆ ಅದಕ್ಕೆ ಪಶುಪತಿ ಅಂತ ಹೆಸರು ಕೊಡ್ತಾರೆ. ಪಶುಪತಿ ಅವನೇ ಕೇಳಿದಂತಹ ಹೆಸರು. ಆಮೇಲೆ ನಾನು ಈ ಇಡೀ ಪ್ರಪಂಚಕ್ಕೆ ನಾನು ಒಡೆಯ ಅನ್ನೋ ಕಾರಣಕ್ಕೆ ನನಗೆ ಭೂತನಾಥ ಅಂತ ಸಹ ಅವನಿಗೆ ಹೆಸರು ಸಿಗುತ್ತೆ. ಆಮೇಲೆ ದೇವತೆಗಳೆಲ್ಲ ಹೇಳ್ತಾರೆ, ಈ ಅನೈಸರ್ಗಿಕ ಕ್ರಿಯೆ ನಡೀತಾ ಉಂಟು, ಇದು ಒಳ್ಳೆಯದಲ್ಲ, ಇದನ್ನು ನೀನು ನಿಲ್ಲಿಸಬೇಕು, ನೀನು ಬಾಣ ಹೊಡೆದು ಅದನ್ನು ತೆಗಿಬೇಕು ಅಂತ. ಪ್ರಪಂಚದಲ್ಲಿ ಮೊದಲು ಬಾಣ ಹಿಡಿದ ಉಲ್ಲೇಖ ಸಿಗುವುದಲ್ಲಿಯೇ ಶಿವ ಬಾಣ. ಇಡೀ ಸೃಷ್ಟಿಯ ಮೊಟ್ಟ ಮೊದಲ ಬಾಣ ಒಂಥರದ ಮೊಟ್ಟ ಮೊದಲ ಟೂಲ್. ಹೌದು, ಟೂಲ್ ಅದೇ. ಅದು ಆ ಕಾಲದಿಂದ ಈ ಕಾಲದವರೆಗೂ ಅದೇ ರೀತಿಯಲ್ಲೇ ನಮಗೆ ಅದೇ ರೂಪದಲ್ಲೇ ಇರುವಂಥದ್ದು. ಮತ್ತೆ ಅದ್ರ ಕೆಲಸವೇ ಮುಂದೆ ಹೋಗುವಂಥದ್ದು. ಈ ಕಾಲ ಅನ್ನೋದು ಹಾಗೆ ಅದು ಮುಂದೆ ಹೋಗುವಂಥದ್ದು. ಹಿಂದೆ ಬರುವಂಥ ಸಾಧ್ಯತೆ ಬಹಳ ಕಡಿಮೆ, ಆಗೋದೇ ಇಲ್ಲ. ಮುಂದೆ ಹೋಗುವಂಥ ಚಲನೆ ಮುಂದೆ ತೋರಿಸುವಂಥದ್ದು. ಹಾಗೆ ಬಾಣ ಬಿಡ್ತಾನೆ. ಬಾಣ ಬಿಟ್ಟು ಅದೆರಡು ಆಕಾಶಕ್ಕೆ ನೆಗೆದು ಹಾರ್ತವೆ. ಒಂದು ರೋಹಿಣಿ ನಕ್ಷತ್ರ ಆಗುತ್ತೆ, ಇನ್ನೊಂದು ಮೃಗಶಿರ ನಕ್ಷತ್ರ ಆಗುತ್ತೆ. ಮೃಗಶಿರ, ಎರಡು ನಕ್ಷತ್ರಗಳು ಹುಟ್ಕೊಳ್ತವೆ.
ಮೊತ್ತ ಮೊದಲ 2 ನಕ್ಷತ್ರಗಳವು ಬಹಳ ಪ್ರಾಚೀನ ನಕ್ಷತ್ರಗಳು ಅಂತಲೇ ಕರೆಯಲಾಗುತ್ತೆ. ಅಷ್ಟೊತ್ತಿಗೆ ಮಧ್ಯದಲ್ಲಿ ಕಾಣಿಸ್ಕೊಳ್ಳುವವ ಮೃಗವ್ಯಾಧ. ಈ ಶಿವ ಮೃಗವ್ಯಾಧನಾಗ್ತಾನೆ. ಆಮೇಲೆ ಈ ನಕ್ಷತ್ರಗಳಲ್ಲಿ ಒಂದು ಕೈಯಲ್ಲಿ ಮೃಗಶಿರವನ್ನು ಹಿಡ್ಕೊಂಡ್ರೆ ಮೃಗವ್ಯಾಧ, ಇನ್ನೊಂದರಲ್ಲಿ ಆರ್ದ್ರ ನಕ್ಷತ್ರವನ್ನು ಹಿಡ್ಕೊಳ್ತಾನೆ. ಆರ್ದ್ರ ಅನ್ನೋದು ಸೂರ್ಯನಿಂದ 100 ಪಟ್ಟು ದೊಡ್ಡ ನಕ್ಷತ್ರ. ಅದು ಅಷ್ಟು ಪ್ರಖರ ಬೆಳಕಿರುವಂಥದ್ದು, ಅಷ್ಟು ದೂರದಲ್ಲಿದೆ, ಆದ್ದರಿಂದ ನಮಗೆ ಕಾಣಿಸೋದಿಲ್ಲ. ಇದೆಲ್ಲಾನು ಕೂಡ ಈ ವಿಚಾರಗಳು ಕೂಡ ಉಲ್ಲೇಖ ಇದೆ. ಅಂದ್ರೆ ಈಗ ಅದನ್ನ ಕಂಡು ಹಿಡಿದಲ್ಲ, ಅಲ್ಲ, ಮೊದಲಿಂದನೂ ಅನ್ನುವಂಥದ್ದು. ಒಂದು ಕೈಯಲ್ಲಿ ಆರ್ದ್ರ, ಒಂದು ಕೈಯಲ್ಲಿ ಮೃಗಶಿರ ಹಿಡ್ಕೊಂಡ್ರೆ ಅವನ ಎದುರುಗಡೆಗಿರುವಂಥದ್ದು ವೃಷಭ ರಾಶಿ. ನೀವು ಯಾವುದೇ ದೇವಸ್ಥಾನಕ್ಕೆ ಹೋದ್ರು, ಶಿವನ ದೇವಸ್ಥಾನಕ್ಕೆ ಹೋದ್ರು, ಎದುರುಗಡೆಗೆ ವೃಷಭ ಇರುವಂತ ವೃಷಭ. ಓಕೆ. ಕಾನ್ಸೆಪ್ಟ್ ಅಂದ್ರೆ ಇದೆಲ್ಲಾನು ಕೂಡ ಸಿಂಬಾಲಿಕ್ ಸಿಂಬಾಲಿಕ್. ಪ್ರತಿಯೊಂದು ಕೂಡ ನೀವು ಹೇಳ್ತಾ ಇರೋದು ನೋಡಿದ್ರೆ ಅದರಲ್ಲಿ ಈಗ ವಿಷ್ಣುವಿನ ಕೈಯಲ್ಲಿ ಚಕ್ರ, ಕಾಲದ ಚಕ್ರ ಅನ್ನೋ ತರ. ಆ ಚಕ್ರ ಅನ್ನೋದು ಎಲ್ಲ ಕಡೆಯಲ್ಲೂ ನಿಮ್ಗೆ ಕೃಷ್ಣನಿಗೂ ಚಕ್ರ ಸಿಗುತ್ತೆ. ಎಲ್ಲವುದು ಕಾಲ ಅನ್ನೋದೇ ಚಕ್ರದ ರೀತಿಯಲ್ಲಿ ಹೋಗುತ್ತೆ. ಹಾಗಾಗಿ ಅಶೋಕನ ಇತಿಹಾಸಕ್ಕೆ ಬಂದ್ರೆ ಅಶೋಕನದ್ದು ಒಂದು ಚಕ್ರ ಅಲ್ಲಿ ಸಾರಾನಾಥದಲ್ಲಿ. ಈ ಚಕ್ರದಲ್ಲಿ 24 ಗೆರೆ ಇದೆ ಅನ್ನೋದು ನಾವು ಗಂಟೆನೂ ಹೇಳ್ಬೋದು, ಒಂದು ದಿವಸದ 24 ಗಂಟೆ ಹೇಳ್ಬೋದು. ಹೌದು, ಎಲ್ಲವೂ ಅಂದ್ರೆ ಸಿಸ್ಟಮ್ಯಾಟಿಕ್ ಅಂಡ್ ಸಿಂಬಾಲಿಕ್, ಅದೇನೋ ಒಂದು ರೆಪ್ರೆಸೆಂಟ್ ಮಾಡುತ್ತೆ. ಹೌದು. ಈ ಶತಪಥ ಬ್ರಾಹ್ಮಣ ಮುಂತಾದ ವೇದಗಳಲ್ಲಿ ಹೇಳಿದ್ದನ್ನ ನಮಗೆ ಸರಳೀಕರಿಸಿ ಮತ್ತೆ ಕೊಡುವಂತಹ ಬ್ರಾಹ್ಮಣ ಗ್ರಂಥಗಳು ಇಂತಹ ಅನೇಕ ವಿಷಯಗಳನ್ನು ನಮಗೆ ಹೇಳ್ತವೆ. ಅನೇಕ ವಿಷಯ, ನಿಮಗೆ ಎಷ್ಟು ವಿಷಯಗಳು ಸಿಗ್ತವೆ ಬ್ರಾಹ್ಮಣ ಗ್ರಂಥಗಳು ಪ್ರಾಯಶಃ ಕನ್ನಡದಲ್ಲಿ ನಮ್ಗೆ ಸಿಗ್ತಾ ಇಲ್ಲ. ಸಿಕ್ಕಿದ್ರೆ ಅದ್ಭುತವಾದಂತಹ ಜ್ಞಾನವನ್ನು ಕೊಡಲಿಕ್ಕೆ ಸಾಧ್ಯ. ಆಕ್ಸ್ಫರ್ಡ್ ಇಂಡಿಯನ್ ಹಿಸ್ಟ್ರಿ ಅಂತ ಒಂದು ಬರುತ್ತೆ. ರ್ಯಾಪ್ಸನ್ ಅಂತ ಒಬ್ಬ ವಿದೇಶಿ ಇತಿಹಾಸಕಾರ. ಇದರಲ್ಲಿ ಸ್ವಲ್ಪ ಸಭ್ಯ ನಮ್ಮಲ್ಲಿ ನಾವು ನೋಡುವುದಾದ್ರೆ. ಈ ರ್ಯಾಪ್ಸನ್ ಏನ್ ಮಾಡ್ತಾನೆ, ಅವನ ಇತಿಹಾಸ ಏನ್ಷಂಟ್ ಇಂಡಿಯನ್ ಹಿಸ್ಟ್ರಿ ಬರೀತಾನೆ. ಇದರಲ್ಲಿ ಅವ ಶತಪಥ ಬ್ರಾಹ್ಮಣವನ್ನು ಇಟ್ಕೊಂಡು ಬರೀತಾನೆ. ನಮ್ಮಲ್ಲಿ ನಮ್ಮ ಪಾಠ ನಾನು ಓದಿದ್ದು ಅಷ್ಟೇ, ನೀವು ಓದಿದ್ದು ಅಷ್ಟೇ, ಆರ್ಯರು ಬಂದರು, ದ್ರಾವಿಡರನ್ನು ಓಡಿಸಿದ್ರು, ಅವರು ಇಲ್ಲಿಯ ದೊಡ್ಡ ಜನ ಆದರು ಅಂತ. ಅದನ್ನ ಇಲ್ಲ ಅಂತ ಹೇಳುವಂಥವ ಆ ರ್ಯಾಪ್ಸನ್ ಒಂದು ಕಥೆಯನ್ನು ಹೇಳ್ತಾನೆ. ಅದರಲ್ಲಿ ಈ ಮನುವಿಗೆ ಮಕ್ಕಳು 12 ಜನ ಮಕ್ಕಳಿದ್ರು. ಇದರಲ್ಲಿ ಒಬ್ಬನನ್ನ ಭೂಮಿಯನ್ನು ಆಡಳಿತ ನಡೆಸಲಿಕ್ಕೆ ಹೇಗೆ ಆಡಳಿತ ಮಾಡಬೇಕು ಅಂತ ಕಳಿಸ್ತಾನೆ. ಅವನ ಹೆಸರು ಕರುಷ ಅಂತ. ಆಡಳಿತ ಮಾಡ್ತಾನೆ ಅವ ಭೂಮಿಯಲ್ಲಿ. ಸಮಗ್ರ ಪೂರ್ವದಿಂದ ಪಶ್ಚಿಮ ಸಮುದ್ರದ ತನಕ ಅವ ಇಡೀ ಇದನ್ನ ಆಡಳಿತ ನಡೆಸ್ತಾನೆ. ಚಿಕ್ಕ ಚಿಕ್ಕ ಗಣಗಳು ಅಥವಾ ಕೂಟಗಳು ಹೀಗೆ ಬರ್ತವೆ. ಈ ನಮ್ಮಲ್ಲಿ ಮಂಡಲ ಮತ್ತು ತಾಲೂಕು ಹೀಗೆಲ್ಲ ಬಂದಾಗೆ ಅಂತಂತಹ ಎಲ್ಲವುದನ್ನು ಒಂದು ವ್ಯವಸ್ಥೆಗೆ ತಂದು ಅವ ಹಿತಕ್ಕೆ ತಗೊಳ್ತಾನೆ, ಗೆಲ್ತಾನೆ, ತನ್ನ ವಶಕ್ಕೆ ತಗೊಳ್ತಾನೆ. ಅದಾದ ನಂತರ ಅವ ಇಲ್ಲಿಂದ ಮತ್ತೆ ಬೇರೆ ದೇಶಕ್ಕೆ ಹೋಗಬೇಕು ಅಂತ ಅವನಿಗೆ ಮನಸ್ಸಾಗುತ್ತೆ. ಇವ ಏನು ಮಾಡ್ತಾನೆ, ಎಲ್ಲೆಲ್ಲಲ್ಲಿ ಒಂದಷ್ಟು ಸೈನ್ಯಗಳನ್ನು ತಯಾರು ಮಾಡ್ತಾನೆ, ಗಣಗಳನ್ನಾಗಿ ಒಂದಿಷ್ಟು ಸೈನ್ಯಗಳನ್ನು. ಈ ಸೈನ್ಯಗಳನ್ನು ಏನು ಮಾಡ್ತಾನೆ, ಗಣಗಳನ್ನು, ಇವು ಒಂದೊಂದೇ ಗಣಗಳನ್ನು ತೆಗೆದುಕೊಂಡು ಹೋಗ್ತಾನೆ. ಅವ ಎಲ್ಲಿಗೆ ಹೋಗ್ತಾನೆ, ಬ್ಯಾಬಿಲೋನಿಯಕ್ಕೆ ಹೋಗ್ತಾನೆ. ಬ್ಯಾಬಿಲೋನಿಯಕ್ಕೆ ಹೋಗಿ ಅಲ್ಲಿ ಅವ ಅಲ್ಲಿ ಯಾವುದಾದ್ರೂ ಆಡಳಿತ ಇದ್ದರೆ ಅವರನ್ನು ನಾಶ ಮಾಡಬೇಕು, ನಾನು ಸಾಮ್ರಾಜ್ಯ ಸ್ಥಾಪನೆ ಮಾಡಬೇಕಂತ ಇವರನ್ನು ಗಣಗಳನ್ನಾಗಿ ಕರ್ಕೊಂಡು ಹೋಗ್ತಾನೆ. ಈ ಗಣಗಳನ್ನಾಗಿ ಕರ್ಕೊಂಡು ಹೋಗಿ ಅಲ್ಲಿ ನೋಡಿದರೆ ಅಲ್ಲಿ ಸಾಮ್ರಾಜ್ಯ ಇಲ್ಲ. ನೀವು ಹೋದವನಿಗೆ ನಿರಾಶೆ ಆಗುತ್ತೆ. ಆದರೆ ಎಷ್ಟು ದೂರದಿಂದ ನಾನು ಹೋಗಿದ್ದೆ ಅಲ್ಲಿಗೆ, ಈ ಖಂಡದಿಂದ ಅಲ್ಲಿಗೆ ಹೋಗಿ ಮುಟ್ಟಿದ್ದೆ ನಾನು ಅಂತ ಅಲ್ಲಿ ಅವ ಒಂದು ಸಾಮ್ರಾಜ್ಯ ಸ್ಥಾಪನೆ ಮಾಡ್ತಾನೆ. ಅವನು ಒಂದು ಗಣ ಹಿಡ್ಕೊಂಡು ವಾಪಸ್ ಬರ್ತಾನೆ, ಉಳಿದವರಲ್ಲೇ ಇರ್ತಾರೆ. ಅವರಲ್ಲಿ ಸೂರ್ಯ ಆರಾಧನೆ, ಅಗ್ನಿ ಆರಾಧನೆ, ನಮ್ಮ ವೇದದ ಕಲ್ಚರ್ ಏನಿದೆಯೋ ಅದನ್ನೆಲ್ಲ ಮಾಡ್ಕೊಂಡು ಬರ್ತಾರೆ. ಅವರು ಈ ಪ್ರಕೃತಿಯ ಎಲ್ಲ ಪೂಜೆಗಳನ್ನು ಮಾಡ್ತಾ ಬರ್ತಾರೆ. ಇವರು ವಾಪಸ್ ಬರುವಾಗ ಅಲ್ಲಿದ್ದವರು ಆಮೇಲೆ ಕಾಲಾಂತರದಲ್ಲಿ ವಾಪಸ್ ಬರ್ತಾರೆ. ಬರುವಾಗ ಗಣಶಃ ಹೋದ್ರಿಂದ ಅವರು ಗಣಶಃ ಬರ್ತಾರೆ. ಅವರಿಗಲ್ಲೇನಾಗತ್ತೆ ಹೆಸರು, ಇವ್ರು ಗಣ ಅಂತ ಇರುತ್ತೆ, ಗಣಶಃ ಅಂತ ಇರುತ್ತೆ, ಗಣಶ್ ಅನ್ನೋದಾಗತ್ತೆ, ಆಮೇಲೆ ಗಂಡಶ್ ಆಗುತ್ತೆ, ಖಂಡಶ್ ಆಗುತ್ತೆ.
ನೀವು ಗೂಗಲಲ್ಲಿ ಸರ್ಚ್ ಮಾಡಿದರೆ ಸಿಗುತ್ತೆ. ಹ್ಮ್. ಖಂಡಶ್ ಅಂತ ಆ ಜನಾಂಗ ಇತ್ತು, ಖಂಡಶ್ ಅಂತಾನೆ. ಹಾ. ಇದ್ರು ಇಲ್ಲಿ. ಅವರು ಈ ಭಾರತದ ಈ ಅಗ್ನಿಯನ್ನು ಆರಾಧನೆ ಮಾಡ್ತಾ ಇದ್ರು ಅಂತೆಲ್ಲ ಬರುತ್ತೆ. ಅದನ್ನ ಈ ರ್ಯಾಪ್ಸನ್ ಉಲ್ಲೇಖ ಮಾಡ್ತಾರೆ. ಯಾರು ಆರ್ಯರು ಹೊರಗಿಂದ ಬಂದವರಲ್ಲ, ಇಲ್ಲಿಂದ ಹೊರಗೆ ಹೋದವರು ವಾಪಸ್ ಬಂದಿದ್ರಷ್ಟೇ ಅಂತ. ಓ, ಆರ್ಯರು ಅಂದ್ರೆ ನೀವು ಹಿಂದೆ ಹೇಳಿದ ವಿಚಾರ ಇಲ್ಲಿಗೆ ಬರುತ್ತೆ. ಇಲ್ಲಿಗೆ ಬರುತ್ತೆ. ಹ್ಮ್ ಹ್ಮ್. ಇದು ರ್ಯಾಪ್ಸನ್ ಅವರ ಹಿಸ್ಟ್ರಿಯಲ್ಲಿ ಬರುತ್ತೆ ಅದು.